ಕೊನಿಚಿವಾ ಕೊನೋಶೋ ಯೇ ಯೊಕೋಶೋ. ಅರೆ ಇದೇನು ಹೇಳ್ತಿದ್ದೀರಾ ಅಂತ ಗಾಬರಿ ಆಗಬೇಡಿ, ನಾ ಹೇಳಿದ್ದಿಷ್ಟೇ. ನಮಸ್ಕಾರ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಅಂತ. ಇದನ್ನಾದರೂ ಯಾಕೆ ಹೇಳ್ತಿದ್ದೀರಾ ಅಂತ ಗಾಬರಿ ಆಗಿದ್ರೆ ನಮ್ಮ ಕಾರ್ಯಕ್ರಮದ ಸ್ಪೆಷಲೇ ಅಂತಹದ್ದು. ಇದೇ ಈ ಹೊತ್ತಿನ ವಿಶೇಷ, ದೇಶಿ ಹಾಡು ವಿದೇಶಿ ಕಂಠ. ವೀಕ್ಷಕರೇ, ಎಲ್ಲೋ ಹುಟ್ಟಿ ಎಲ್ಲೋ ಬೆಳೆದು ನಮ್ಮ ಸಂಸ್ಕೃತಿಗೆ ಇವರು ಮಾರು ಹೋಗಿದ್ದಾರೆ. ನಮ್ಮ ಸಂಸ್ಕೃತಿಯನ್ನ ಅಷ್ಟು ಪ್ರೀತಿಯಿಂದ ಸ್ವಾಗತಿಸಿದ್ದಾರೆ, ಆದಷ್ಟು ಕಲ್ತಿದ್ದಾರೆ. ಸೊ ನಮ್ಮ ಕಾರ್ಯಕ್ರಮದಲ್ಲಿ ಇವತ್ತು 4 ಜನ ಅತಿಥಿ ಇದ್ದಾರೆ. ನಾನು ಮೊದಲನೇದಾಗಿ ಸ್ವಾಗತಿಸ್ತಾ ಇದ್ದೀನಿ ಪ್ರೀತಾ ಅವರನ್ನ. ಸೊ ಪ್ರೀತಾ ಅವರೇ, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ, ಎಲ್ರಿಗೂ ನಮಸ್ಕಾರ. ಇನ್ನು ನಮ್ಮ ಜೊತೆ ಇದ್ದಾರೆ ನಮ್ಮ ಸಂಸ್ಕೃತಿಯನ್ನ ಮೆಚ್ಚಿರ್ತಕ್ಕಂತಹ ಕೊಬೋಕಿ ಅವರು, ಅವ್ರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ, ಎಲ್ಲರಿಗೂ ನಮಸ್ಕಾರ. ಮತ್ತೊಬ್ಬ ಅತಿಥಿ ನಮ್ಮ ಜೊತೆ ಇದ್ದಾರೆ, ಟೊಮೊಕೊ ಮಸ್ತುದಾ ಅವರು, ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಓಕೆ, ನಮ್ಮ ಜೊತೆ ಮತ್ತೊಬ್ಬ ಅತಿಥಿ ಕೂಡ ಇದ್ದಾರೆ, ದಶಮಿ ಅವರು, ಅವ್ರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಸೊ ಮೊದಲನೇದಾಗಿ ನಮ್ಮ ದೇಶದ ಸಂಸ್ಕೃತಿ ಇರ್ಬೋದು, ಜಪಾನಿನ ಸಂಸ್ಕೃತಿ ಇರ್ಬೋದು, ಇದಕ್ಕೊಂದು ರೀತಿ ನೀವು ಕೊಂಡಿಯಾಗಿದ್ದೀರಾ ಪ್ರೀತ್ ಅವರೇ. ನಿಮ್ಮನ್ನೇ ನಾನು ಮೊದಲನೇ ಪ್ರಶ್ನೆಯನ್ನು ಕೇಳ್ತಾ ಇದ್ದೀನಿ. ಹೇಗೆ ಸಾಧ್ಯವಾಯಿತು ಇವರನ್ನ ಭೇಟಿ ಮಾಡುವಂಥದ್ದು? ಹೇಗೆ ನಮ್ಮ ಸಂಸ್ಕೃತಿಯ ವಿನಿಮಯ ಆಗ್ತದೆ? ಅವ್ರ ಜೊತೆ ನಿಮ್ಮ ಕಮ್ಯುನಿಕೇಷನ್ ಹೇಗಿತ್ತು? ಏನು ಹೇಳ್ತೀರಾ ಈ ಒಂದು ಕಾರ್ಯಕ್ರಮದ ಬಗ್ಗೆ? ಸುಮಾರು 6 ತಿಂಗಳ ಹಿಂದೆ ನಾವು ಈ ಜಪಾನ್ ಹಬ್ಬವನ್ನು ಮೂಡಿಸ್ಬೇಕು ಅಂತ ಅಂದ್ಕೊಂಡ್ವಿ. ಸೊ ಆವಾಗ ಏನಾಯಿತು ಅಂತಂದರೆ, ಈ ಜಪಾನ್ ಹಬ್ಬ ಮೊದಲು 2005ನೇ ಇಸ್ವಿಯಲ್ಲಿ ಪ್ರಾರಂಭವಾಯಿತು. ಆವಾಗ ಈ ಬೆಂಗಳೂರು ವಿಶ್ವವಿದ್ಯಾಲಯ ನಿಲಯದಲ್ಲಿ ಇದು ಒಂದು ಆರಂಭವಾಗಿ ಆಮೇಲೆ ಒಂಥರ ಎಲ್ಲ ಕಡೆ ಹಬ್ಕೊಳ್ತಾ ಬಂತು. ಸೊ ಈ ವರ್ಷ ಕೂಡ ಮಾಡಬೇಕು ಅಂತ ಅಂದ್ಕೊಂಡ್ವಿ. ಸೊ ಆವಾಗ ನಾವೇನು ಮಾಡಿದ್ವಿ ಅಂತಂದರೆ, ಎಲ್ಲಿ ಒಂದು ಭಾರತೀಯರೊಬ್ಬರೇ ಆಗಿ ಇದನ್ನ ಮೂಡಿಸೋದಕ್ಕೆ ಬಹಳ ಕಷ್ಟ ಅಲ್ವಾ. ಸೊ ಅದರಿಂದ ಏನು ಅನ್ಕೊಂಡ್ವಿ ಅಂತಂದರೆ, ಈ ಜಪಾನಿಯರನ್ನು ಸೇರಿಸಿ ಇದನ್ನು ಹೇಗೆ ಮೂಡಿಸ್ಬೇಕು, ಹೇಗೆ ಕಾರ್ಯಕ್ರಮವನ್ನು ಒಂದು ರೂಪಕ್ಕೆ ತರಬೇಕು ಅಂತ ಯೋಚಿಸಿ, ಸೊ ಆವಾಗ ಮೊದಲನೆಯಾಗಿ ನಾನು ಕೊಬೋಕಿ ಸಾರ್ನ ಅವರನ್ನು, ಇನ್ನೊಬ್ಬರು ಜಪಾನಿಯ ಇದರಲ್ಲಿ ಬೆಂಗಳೂರು ವಿಶ್ವವಿದ್ಯಾಲಯ ಭೇಟಿ ಮಾಡಿದ್ವಿ. ಸೊ ಆವಾಗಲಿಂದ ಒಂಥರ ಇದು ಒಂದು ಹೊಸ ಅನುಭವ. ಈ ಜಪಾನ್ ಹಬ್ಬಕ್ಕೆ ನೀವೊಂದು ಚೇರ್ಮನ್ ಆಗಬೇಕು ಅಂತ ಹೇಳಿದ್ರು. ಸರಿ, ಅವಾಗ ಇದು ಹೇಗಪ್ಪ ಆಗುತ್ತೆ, ಇದೊಂದು ಯಾವುದು ಏನು ಅನುಭವ ಇಲ್ಲ. ಸರಿ, ಹಾಗೆ ಇವ್ರ ಜೊತೆ ಎಲ್ಲ ಸಂಪರ್ಕ, ಒಂದು ಆಚಾರ ವಿಚಾರಗಳೆಲ್ಲ ಬೇರೆ ಇರುತ್ತಲ್ಲ, ಹೇಗೆ ಇದನ್ನು ಒಟ್ಟಿಗೆ ತಂದು ಅದನ್ನೆಲ್ಲ ನಾವೆಲ್ಲ ಸೇರ್ಕೊಂಡು ಮಾಡ್ಬೋದು ಅಂತ ಒಂದು 6 ತಿಂಗಳಿಂದ ಒಂದು ರೂಪಕ್ಕೆ ತಂದು ಮೊನ್ನೆ ಈ ಹಬ್ಬವನ್ನು ಆಚರಿಸಿದ್ವಿ. ಜಪಾನ್ ಹಬ್ಬ ಅಂತೂ ಮಾಡಿಬಿಟ್ರಿ. ಸೊ ನಾ ಕೊಬೋಕಿಯನ್ನ ಮಾತಾಡಿಸ್ತೀನಿ. ಸೊ ಹೌ ಯು ಗಾಟ್ ಇಂಟ್ರೆಸ್ಟ್ ಅಬೌಟ್ ಅವರ್ ಕಲ್ಚರ್, ಕೊಬೋಕಿ? I started learning India. I was very much interested in to know about India long time ago. Maybe 40 years ago, I started learning Hindi. Okay, fine. And I came here. I got a scholarship in India. Okay. To study Hindi and Indian sociology. Actually, there is a big difference between our culture and your culture. So, how you got interest about our culture? Because we follow the Buddhism. Yeah. So Buddhism originated from India. Yeah. So that's why I'm very interested to know the origin. Okay. Of because our philosophy is also. Yeah. Later we came to know that philosophy. We share the philosophy. Okay. Hindu and Buddhism are almost equal. So that attract. So you like our culture and you love our culture. Much, yeah, very much. So ವೀಕ್ಷಕರೇ, ಕೊಬೋಕಿ ಅವರು ಹೇಳ್ತಿದ್ದಾರೆ, 40 ವರ್ಷಗಳ ಹಿಂದಿನಿಂದ ನಾನು ಈ ಒಂದು ಸಂಸ್ಕೃತಿಯನ್ನು ಇಷ್ಟಪಡೋದಕ್ಕೆ ಪ್ರಾರಂಭಿಸಿದೆ. ಭಾರತೀಯ ಸಂಸ್ಕೃತಿ, ಅವರು ಬುದ್ಧಿಸಮ್ ಅನ್ನ ಫಾಲೋ ಮಾಡ್ತಾರೆ. ಭಾರತದ ಸಂಸ್ಕೃತಿ ಬಂದದ್ದು ಏನೋ ಬುದ್ಧಿ ಸಂಸ್ಕೃತಿ ಏನಿದೆ ಅದು ಭಾರತದಲ್ಲಿತ್ತು, ಹಾಗಾಗಿ ಒಂದು ಆಕರ್ಷಣೆ ಇತ್ತು, ಅದು ಪ್ರೀತಿಯಾಗಿ ಮುಂದೆ ಬಂತು ಅನ್ನೋ ಮಾತನ್ನ ಕೂಡ ಹೇಳ್ತಿದ್ದಾರೆ. ಮುಂದೆ ನಾನು ಅವ್ರನ್ನ ಸಾಕಷ್ಟು ಮಾತಾಡ್ಸೋದಿದೆ. ಅವರು ಕನ್ನಡ ಹಾಡುಗಳನ್ನು ಕೂಡ ಹಾಡ್ತಾರಂತೆ. ಸೊ ನಿಮಗೆ ಕನ್ನಡದ ಹಾಡುಗಳು ಯಾವ್ದು ಇಷ್ಟ ಅಂತ? ವಿಚ್ ಸಾಂಗ್ ಯು ಲೈಕ್ ಇನ್ ಕನ್ನಡ? Kannada, I liked Huttidare Kannada Nadal Huttabeku. It's very popular song. Do you know who acted in that film? That is a very famous actor, Dr. Raj Kumar. You know him very well? Not very well, but he was very famous in Japan while he was kidnapped by that Veerappan. Exactly. Yes. Very and nice. Later I came here in 2003.
2004-5 he died. Yeah. That time the big crowd Yeah. I noticed in Bangalore. So Oh, ವೀಕ್ಷಕರೇ, we ನಿಜಕ್ಕೂ came to ಇದನ್ನ know that, ನಾವು- oh, he is so famous actor. ಓಕೆ ಓಕೆ So that's ಸೊ ವೀಕ್ಷಕರೇ, ಈ ಮಾತಿಗೆ ನಾನು ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಿಲ್ಲ. ಭಾರತೀಯದಲ್ಲಿ ಭಾರತ ಮೆಚ್ಚಿದಂತಹ ಒಬ್ಬ ಡಾಕ್ಟರ್ ರಾಜ್ಕುಮಾರ್ ಅವರ ಬಗ್ಗೆ ಕೊಬೋಕಿ ಅವರು ಮಾತನಾಡ್ತಾ ಇದ್ದಾರೆ. ಡಾಕ್ಟರ್ ರಾಜ್ಕುಮಾರ್ ಅವರ ಆ ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು ಅನ್ನೋ ಹಾಡು ನನಗೆ ಬಹಳ ಇಷ್ಟ ಅನ್ನೋ ಮಾತನ್ನು ಹೇಳಿದ್ರು. ಅದು ಯಾಕೆ ಇಷ್ಟ ಅಂತಲೂ ಹೇಳಿದ್ರು. ಅವ್ರು ಯಾರು ಗೊತ್ತಾ ಅಂತ ನಾನು ಕೇಳಿದೆ. ಅದಕ್ಕೊಂದು ಎಕ್ಸ್ಪ್ಲನೇಷನನ್ನೇ ಕೊಟ್ಬಿಟ್ರು. ಅದು ನಿಮ್ಗೆ ಈಗಾಗಲೇ ಅರ್ಥವಾಗಿದೆ ಅಂತ ಭಾವಿಸ್ತೀನಿ. ಇನ್ನೂ ಇಬ್ಬರು ಅತಿಥಿಗಳಿದ್ದಾರೆ, ಅವರನ್ನು ಕೂಡ ನಾನು ಮಾತನಾಡಿಸೋದಿದೆ. ಆದರೆ ಮುಂಚೆ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರ ಹಾಡನ್ನು ಕೇಳಿಬಿಡೋಣ. 바주 따라따가따가따 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 ಹುಟ್ಟಿದಾಳೆ ಕನ್ನಡ ನಾಡಲು ಹುಟ್ಟಬೇಕು, ಮೆಟ್ಟಿದಾಳೆ ಕನ್ನಡ ಮನ್ನ ಮೆತ್ತಬೇಕು. ಬಾಜುಗಿರು ಜತಕ ಬಂದಿ ಇರುವಿದಿ ಓಡಿಸುವ ಬಂದಿ, ಬಾಜುಗಿರು ಜತಕ ಬಂದಿ ಹಿರಿಯಳೆ ದಾಳಿಸುವ ಬಂದಿ. ಹುಟ್ಟಿದಾಳೆ ಕನ್ನಡ ನಾಡಲು ಹುಟ್ಟಬೇಕು, ಮೆಟ್ಟಿದಾಳೆ ಕನ್ನಡ ಮನ್ನ ಮೆತ್ತಬೇಕು. 가시리 스나나마루 카스미라 스티노르 조가다 군디 오레야 나넨두 크기 하루 아잔타 엘로라나 발라리 오메노르 바다미 아이고레야 잔다나 투카마루 카리오케 코티바세 아로케 온데바세 카나다 카나다 카스트리 카나다. ಹುಟ್ಟಿದಾಳೆ ಕನ್ನಡ ನಾಡಲು ಹುಟ್ಟಬೇಕು, ಮೆಟ್ಟಿದಾಳೆ ಕನ್ನಡ ಮನ್ನ ಮೆತ್ತಬೇಕು. ಬಾಜುಗಿರು ಜತಕ ಬಂದಿ ಇರುವಿರಿ ಓಡಿಸುವ ಬಂದಿ, ಬಾಜುಗಿರು ಜತಕ ಬಂದಿ ಹಿರಿಗುರಿ ತೋರಿಸುವ ಬಂದಿ. ಧ್ಯಾನಕ್ಕೆ ಭೂಮಿ ಇದು, ಪ್ರೇಮಕ್ಕೆ ಸ್ವರ್ಗ ಇದು, ಸ್ನೇಹಕ್ಕೆ ಶಾಲೆ ಇದು, ಜ್ಞಾನಕ್ಕೆ ಪಿತ ಇದು. ಕಾವ್ಯಕ್ಕೆ ಕಲ್ಪವಿದು, ಶಿಲ್ಪಕ್ಕೆ ತಲ್ಪ ಇದು, ನಾಟಕ್ಕೆ ನದಿ ಇದು, ನಾದಾಂತರಂಗವಿದು. ಕುವೆಂಪು ಬೇಂದ್ರೆಯಿಂದ ಕರಂತ ಮಸ್ತಿಯಿಂದ ಧನ್ಯವಿ ಕನ್ನಡ ಗೋಕಕಿನ ಕನ್ನಡ. ಹುಟ್ಟಿದಾಳೆ ಕನ್ನಡ ನಾಡಲು ಹುಟ್ಟಬೇಕು, ಮೆಟ್ಟಿದಾಳೆ ಕನ್ನಡ ಮನ್ನ ಮೆತ್ತಬೇಕು. ಬಾಜುಗಿರು ಜತಕ ಬಂದಿ ಇರುವಿರಿ ಓಡಿಸುವ ಬಂದಿ, ಬಾಜುಗಿರು ಜತಕ ಬಂದಿ ಗಿರಿದಾದ ಸೇರಿಸುವ ಬಂದಿ. ಪಾಡಿನ ಬೆನು ಹತ್ತಿ ನೂರಾರು ಉರುಸುತ್ತಿ ಏನೇನೋ ಕಂದ ಮೇರು ನಮೂರೆ ನಮಗೆ ಮೇರು. ಕೈಲಾಸ ಕಂದ ನಮಗೆ ಕೈಲಾಸ ಯಾಕೆ ಬೇಕು, ದಸರ ಕಂದ ನಮಗೆ ಬೈಕುಂಠ ಯಾಕೆ ಬೇಕು. ಮುಂದಿನ ನನ್ನ ಜನ್ಮ ಬರ್ತಿತ್ತನಂತೆ ಗುಳ್ಮ ಇಲ್ಲಿಯೇ ಇಲ್ಲಿಯೇ ಎಂದಿಗೂ ನಾನಿಲ್ಲಿಯೇ. ಹುಟ್ಟಿದಾಳೆ ಕನ್ನಡ ನಾಡಲು ಹುಟ್ಟಬೇಕು, ಮೆಟ್ಟಿದಾಳೆ ಕನ್ನಡ ಮನ್ನ ಮೆತ್ತಬೇಕು. ಬಾಜುಗಿರು ಜತಕ ಬಂದಿ ಇರುವಿರಿ ಓಡಿಸುವ ಬಂದಿ,
바르디르 자타카 반디 비리다다 세리스바 반디 ನೋಡಿದ್ರಲ್ಲ ವೀಕ್ಷಕರೇ, ಕೊಬೋಕಿಯವರು ಹಾಡಿದನ್ನ ಒಂದು ರೀತಿ ಕನ್ನಡ ತಾಯಿ ಕೊಬೋಕಿಯವರ ಮನದೊಳಗೆ ನುಗ್ಗಿದ್ದಾಳೆ ಅಂತಲೇ ಹೇಳಬಹುದು. ಆ ರೀತಿ ಅವರು ಹಾಡ್ತಾ ಇದ್ದಾರೆ. ಕನ್ನಡ ತಾಯಿಯ ಬಗ್ಗೆ ಇದುವರೆಗೂ ಯಾರಿಗೆ ಅಷ್ಟು ಭಕ್ತಿ ಇರಲಿಲ್ಲ. ಇವರ ಹಾಡನ್ನು ಕೇಳಿದ ತಕ್ಷಣ ಭಕ್ತಿ ನಿಜಕ್ಕೂ ಬರುತ್ತೆ ಅಂದರೆ ತಪ್ಪಾಗಲಾರ್ದು. ನಾನೊಂದು ಸಣ್ಣ ಪ್ರಶ್ನೆಯನ್ನು ಅವರಿಗೆ ಕೇಳುವವಳಿದ್ದೇನೆ. ಕೊಬೋಕಿಯವರೇ, ನಿಮಗೆ ಈ ಹಾಡಿನ ಬಗ್ಗೆ ಎಲ್ಲವೂ ಗೊತ್ತಾ? ಡು ಯು ನೋ ದ ಮೀನಿಂಗ್ ಅಬೌಟ್ ದಟ್ ಪರ್ಟಿಕ್ಯುಲರ್ ಸಾಂಗ್? ಎಸ್, ನಾನು ಈಗ ಕನ್ನಡ ಕಲಿತಾ ಇದ್ದೇನೆ. ಸ್ವಲ್ಪ ಸ್ವಲ್ಪ ಮೀನಿಂಗ್ ಅರ್ಥ ಇದ್ದಾರೆ. ಮೈ ಫ್ರೆಂಡ್ ಟ್ರಾನ್ಸ್ಲೇಟ್ ದ ಮೀನಿಂಗ್, ಸೊ ಐ ಫುಲ್ ಆಲ್ಮೋಸ್ಟ್ ಅಂಡರ್ಸ್ಟ್ಯಾಂಡ್ ದ ಮೀನಿಂಗ್. ವೆನ್ ಯು ಆರ್ ಸಿಂಗಿಂಗ್ that song, you are acting actually. You know, I feel that you know the exact meaning. So do you know exact meaning about that particular song? Important thing, the gyan or barita, like that. Some places I know, so that's why we just showed it as a gesture. So that. ಓಕೆ. ಸೊ ವೀಕ್ಷಕರೇ, ಇವರು ಹೇಳ್ತಿದ್ದಾರೆ, ಇತ್ತೀಚೆಗೆ ನಾನು ಕನ್ನಡವನ್ನು ಕಲಿತಾ ಇದ್ದೀನಿ, ಹಾಗಾಗಿ ಅದರ ಮೀನಿಂಗ್ ನನಗೆ ಖಂಡಿತವಾಗ್ಲೂ ಗೊತ್ತಿದೆ, ಅದರಿಂದ ನಾನು ಅದನ್ನು ಅನುಭವಿಸಿ ಹಾಡೋದಕ್ಕೆ ಈಸಿ ಆಯಿತು ಅನ್ನೋ ಮಾತನ್ನು ಕೂಡ ಹೇಳ್ತಿದ್ದಾರೆ. ವೀಕ್ಷಕರೇ, ಸಂಸ್ಕೃತಿಯ ವಿನಿಮಯ ಅಂದರೆ ಇದೆ ಅಂತ ಹೇಳಬಹುದೇನೋ. ಈ ಕಡೆ ನಾವು ಕನ್ನಡಿಗರಿದ್ದೀವಿ, ಈ ಕಡೆ ಜಪಾನಿಯರು ಕೂತಿದ್ದಾರೆ. ಆದರೆ ಇಂತಹ ಒಂದು ಸುಸಂದರ್ಭ ನನಗೂ ಕೂಡ ಸಿಕ್ಕಿದೆ. ಇಂತಹ ಒಂದು ಸಂದರ್ಭದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಸಂಸ್ಕೃತಿಯ ವಿನಿಮಯ ಅಂದರೆ ನಿಜಕ್ಕೂ ಒಂದು ರೀತಿ ನಾವು ಸಲ್ಯೂಟ್ ಮಾಡಬೇಕಂತಲೇ ಹೇಳ್ಬೋದು. ಇಂತಹ ಒಂದು ಕಾರ್ಯಕ್ರಮಗಳು ಸಾಕಷ್ಟು ನಡೀತಾನೆ ಇರಬೇಕಾಗತ್ತೆ. ಭಾರತೀಯ ಸಂಸ್ಕೃತಿಯನ್ನು ಇವರು ಮೆಚ್ಚಿದ್ದಾರೆ, ಅನುಭವಿಸಿದ್ದಾರೆ, ಹಾಡಿದ್ದಾರೆ, ಸಾಕಷ್ಟು ಕಲಿಯೋ ಪ್ರಯತ್ನವನ್ನು ಕೂಡ ಮಾಡಿದ್ದಾರೆ. ಈ ಒಂದು ಕಾರ್ಯಕ್ರಮ ಮುಂದುವರಿಯುತ್ತೆ ಪುಟ್ಟ ಬ್ರೇಕ್ನ ನಂತರ.